ಕೊನೆಗೂ ಗೃಹಲಕ್ಷ್ಮಿಯರಿಗೆ ಹಣ ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ 11ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಅಂದ್ರೆ ಮೇ ತಿಂಗಳಿಂದ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಕೊನೆಗೆ ನಿಮಗೆ ಅದೃಷ್ಟದ ಬಾಗಿಲು ತೆಗೆದೇ ಬಿಡ್ತಾ ಅಂತ ಹೇಳ್ಬೋದು. ನೀವು 2,000 ಹಣವನ್ನ ಪಡಿಬೇಕಾದ್ರೆ ಕೂಡಲೇ ಈ ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ 2,000 ಹಣ ಬಿಡುಗಡೆ ಆಗುತ್ತೆ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಪ್ರತಿಯೊಬ್ರು ಈ ಕೆಲಸವನ್ನ ಕೂಡಲೇ ಮಾಡಿಕೊಳ್ಳಿ, 2,000 ಹಣವನ್ನ ನೀವು ಪಡೆದುಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಸರ್ 11ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂದ್ರೆ ಸರ್ಕಾರದಲ್ಲಿ ಏನು ಖಜಾನೆ ಖಾಲಿ ಆಗಿದೆಯಾ, ಹಣ ಇಲ್ವಾ, ಅಥವಾ ಏನು 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಟ್ರ, ಯಾಕೆ ಹಣ ಬರ್ತಾ ಇಲ್ಲ, ನಮಗೆ ಬಂದಿಲ್ವಾ ಅಥವಾ ಬೇರೆಯವರಿಗೆ ಬಂದಿದ್ವಾ, ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನಿಮ್ದು ಏನೇ ಡೌಟ್ ಇರ್ಲಿ ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಸಮಯ ಬಂದೇ ಬಿಡ್ತು. ನೀವು 2,000 ಹಣವನ್ನ ಕೂಡಲೇ ಪಡೆದುಕೊಳ್ಬೇಕಾದ್ರೆ ಈ ಕೆಲಸವನ್ನ ನೀವು ಇಮಿಡಿಯೇಟ್ಲಿ ಆಗಿ ನೀವು ಮಾಡಿದ್ರೆ ನಿಮ್ಮ ಖಾತೆಗಳಿಗೆ 2,000 ಹಣ 100% ಗ್ಯಾರಂಟಿಯಾಗಿ ಬರುತ್ತೆ. ಯಾಕಂದ್ರೆ ಖುದ್ದಾಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿ ಈ ಒಂದು ಸಜೆಷನ್ ಅನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ರು ನೀವು ಫೋನ್ ಕಾಲ್ ಮಾಡಬಹುದು. ಹೌದು ಸ್ನೇಹಿತರೆ, ಫೋನ್ ಕಾಲ್ ಮಾಡಿದ್ರೆ ಸಾಕು, ಜಸ್ಟ್ ನಿಮ್ಮ ಖಾತೆಗಳಿಗೆ 2,000 ಹಣ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೊತ್ತೇ ಇಲ್ಲ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, 2,000 ಹಣ ಯಾಕೆ ಬರ್ತಾ ಇಲ್ಲ, ಅಥವಾ ತಾಂತ್ರಿಕ ದೋಷನ, ಅಥವಾ ಏನು ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳಿದ್ದು. ಸೊ ಕೊನೆಗೂ ಇದಕ್ಕ ತೆರೆ ಎಳೆದೇ ಬಿಟ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನಿಮ್ಮ ಖಾತೆಗಳಿಗೆ ಅಂದ್ರೆ ಪ್ರತಿಯೊಬ್ರು ಯಾರ್ಯಾರು ಈ ಒಂದು 2,000 ಹಣಕ್ಕಾಗಿ ಕಾಯ್ತಾ ಇದ್ರಿ, ಸೊ ಯಾರಿಗೆ 2,000 ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ, ಯಾರಿಗೆ 2,000 ಹಣ ಬೇಕು ಇಮಿಡಿಯೇಟ್ಲಿ ಆಗಿ ಈ ಕೆಲಸವನ್ನ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಫೋನ್ ಕಾಲ್ ಮಾಡಬಹುದು. ಈ ಒಂದು ಹಣವನ್ನ ಪಡೆದುಕೊಳ್ಬೇಕಾದ್ರೆ ಈ ಇಮಿಡಿಯೇಟ್ಲಿ ಆಗಿ ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ 2,000 ಬರುತ್ತೆ. ಹಾಗಾದ್ರೆ ಬನ್ನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಸಜೆಷನ್ ಕೊಟ್ಟಿದ್ದಾರೆ, ಮತ್ತೆ ಹಣವನ್ನ ನೀವು ಪಡೆದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ದಾರೆ, ಕಂಪ್ಲೀಟ್ ಆದಂತಹ ಒಂದು ಹೊಸ ಅಪ್ಡೇಟ್ ಅನ್ನ ಇದೀಗ ಬಂದಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ಈ ಒಂದು ಜನರಿಗೆ ಒಂದು ಸಮಾಧಾನವಾದಂತ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಯಾಕಂದ್ರೆ ಪ್ರತಿಯೊಬ್ರು ಅನ್ಕೊಂಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗ್ಬಿಡ್ತು, ಇನ್ ಮುಂದೆ ಬರದಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಆಲ್ರೆಡಿ ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಹ ಏನಂದ್ರೆ ನಿಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, 11ನೇ ಕಂತಿನ ಹಣ ಬಂದಿಲ್ಲ, 2,000 ನಿಮಗೆ ಬರ್ತಾ ಇಲ್ಲ ಅಂತವ್ರು ಈ ಫೋನ್ ನಂಬರ್ಗೆ ಕರೆ ಮಾಡಬೇಕು. ಸೊ ಈ ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ಸಾಕು, ನಿಮಗೆ ಯಾಕೆ ಬಂದಿಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿ ನಿಮ್ಮ ಹಣ ಸ್ಟ್ರಕ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ನಿಮಗೆ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಿಮಗೆ ಯಾವುದೇ ಒಂದು ಡೌಟ್ ಇರ್ಬೋದು, ಅಂದ್ರೆ ಈ ಒಂದು ಹಣ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ, ನಿಮಗೆ ಎಷ್ಟು ಹಣ ಬಂದಿಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ, ಎಲ್ಲಾ ಪ್ರಶ್ನೆಗಳನ್ನ ನೀವು ಈ ನಂಬರ್ಗೆ ಕರೆ ಮಾಡಿ ಕೇಳಬಹುದು. ಸೊ ಹಾಗಾದ್ರೆ ಈ ನಂಬರು ಇಲ್ಲಿ ನಿಮ್ಗೆ ಸ್ಕ್ರೀನ್ ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಈ ನಂಬರ್ಗೆ ನೀವು ಇಮಿಡಿಯೇಟ್ಲಿ ಆಗಿ ಕರೆ ಮಾಡಬೇಕು. ಈ ನಂಬರ್ಗೆ ಇಮಿಡಿಯೇಟ್ಲಿ ಆಗಿ ಕರೆ ಮಾಡಿ ನಿಮಗೆ 2,000 ಹಣ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ, ಏನ್ ಬಿಡುಗಡೆ ಮಾಡ್ತಾರಾ ಇಲ್ಲ, ಅಥವಾ ಏನಾದ್ರೂ ಸಮಸ್ಯೆ ಆಗಿದೆಯಾ, ನಮ್ದು ಏನಾದ್ರೂ ತೊಂದರೆ ಇದೆಯಾ, ಅಥವಾ ನಿಮ್ ಕಡೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಕೇಳಿ ಈ ಒಂದು ಹಣ ಯಾವಾಗ್ಲಿಂದ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಅಂದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ನಲ್ಲಿ ನಿಮಗೆ ನೋಡ್ತಿರ್ಬೋದು, ಈ ಒಂದು ನಂಬರ್ ಏನ್ ಕಾಣ್ತಾ ಇದೆ, ಈ ನಂಬರ್ ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ತಿಳ್ಕೊಬಹುದು. 2,000 ಹಣವನ್ನ ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು, ಮತ್ತೆ ಏನೆಲ್ಲ ಒಂದು ತೊಂದರೆಗಳಿದಾವೆ, ಎಲ್ಲಾ ಒಂದು ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಹಾಗಾದ್ರೆ ಲೇಟ್ ಮಾಡೋದು ಬೇಡ. ಯಾರ್ಯಾರು 2,000 ಹಣಕ್ಕಾಗಿ ಕಾಯ್ತಾ ಇದ್ರಾ, ಯಾರ್ಯಾರಿಗೆ ಹಣ ಬಂದಿಲ್ಲ, ಸೊ ಈ ನಂಬರ್ಗೆ ಇಮಿಡಿಯೇಟ್ಲಿ ಆಗಿ ಕರೆ ಮಾಡಿ ಈ ಒಂದು ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ. ತದನಂತರ ನಿಮ್ಗೆ ಏನು ಈ ನಂಬರ್ಗೆ ಕರೆ ಮಾಡಿದ್ಮೇಲೆ ಏನ್ ರಿಪ್ಲೈ ಬಂತು ಅನ್ನೋದನ್ನ ನಮ್ಗೆ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ.